ಶಾರದಾ ಶಾರದಾ ರೀ ಬಂತಡ್ರಿ. ಜ್ಯೋತಿ ನಿಮ್ಮ ಅಕ್ಕಿನ ಉಂಡಲ್ಲ, ಕರಿ ಹೋಗೋವಾಕಿನ ಏನ್ರಿ ಕೂಗಿದ್ರಲ್ಲ? ಏನು ಇಲ್ಲೇ ಸ್ವಲ್ಪ ಮಾತಾಡೋಕ್ಕಿತ್ತು. ಅವು ಉಂಡ್ಲಾ? ಮಕ್ಕಳೆಲ್ಲ ಉಂಡ್ವಾ? ನೀನು ಊಟ ಮಾಡಿದೆಯಾ ಇಲ್ಲೋ? ಇಲ್ರಿ ಇನ್ನೂ ನಾನು ಉಂಡಲ್ಲ, ಪವಿತ್ರನೂ ಉಂಡಲ್ಲ. ಇನ್ನೇನು ಉಳಿದಾರ್ದು ಎಲ್ಲಾರ್ದು ಆತು. ಅತ್ತೆಯಾರು ಮಾತ್ರ ತಗೊಂಡು ಮಕ್ಕಂದಿದಾರ. ಸರಿ, ಹಂಗಾರೆ ಉಂಡು ಎಲ್ಲ ಮುಗಿಸಿ ಬರೋವು. ಮತ್ತಿನ್ನೇನು ಈಗ ಮತ್ತೆ ಕುತ್ಕೊಂಡ್ರೆ ಮತ್ತೆ ಹೊತ್ತಾಗ್ಬಿಡ್ತತಿ. ಮಾತಾಡ್ಕೊಂತಯ್ಯ ಉಂಡೇ ಬರೋವು. ಅಕ್ಕಿಗೂ ಉಣ್ಣ ಕೊಟ್ಟು ನಾನು ಉಂಡೆ ಎಲ್ಲ ಸ್ವಚ್ಛ ಮಾಡಿ ಬರ್ತಂತಾಳ್ರಿ. ಹಣ್ಣು ಇಲ್ಲ ಎಲ್ಲಡ್ಕೆ ಏನಾರು ಕೊಡ್ಲೇನ್ರಿ? ಅಕ್ಕಿಂತೀರಾ? ಇಲ್ಲ ಬೇಡ ಬೇಡ, ಹಣ್ಣು ತಿಂದನಿ, ಎಲ್ಲಡ್ಕೇನು ಬೇಡ. ಮತ್ತೆ ಅದು ಹೇಗೆ ಸಿಕ್ಕಂದಂಗಕತಿ, ಬೇಡ ಬೇಡ. ಸರಿ ಹಂಗಾರೆ ಮುಗಿಸ್ ಬರ್ತಂತಾಳ್ರಿ. ಪವಿತ್ರ ಅಣ್ಣ ಬಾ ಅಣ್ಣ, ಕುತ್ಕ. ಇರ್ಲಿ ಪರವಾಗಿಲ್ಲ, ಬಾ ಊಟ ಮಾಡ್ಬಾ, ಹೊತ್ತಾಗೈತ್ ಬಾ. ಬೇಡಣ್ಣ, ನನಗೆ ಯಾಕ ಏನು ತಿನ್ಬೇಕು ಅಂತ ಅನ್ಸೋವಲ್ ನನಗೆ. ಆಗಿದ್ದ ಆಗೋಗೈತಿ, ಈಗ ಅದನ್ನೇನು ಬದಲಾವಣೆ ಮಾಡೋಕ್ಕಾಗೋದಿಲ್ಲ. ಎದ್ ಬಾ, ಊಟ ಮಾಡ್ಬಾ. ಟೈಮ್ ಎಷ್ಟಾಗೈತಿ ಅಂತ ಮಾಡಿದೀಯಾ? ಇಲ್ಲ ಅಣ್ಣ ಬೇಡ, ನನಗೇನು ಹೊಟ್ಟಸ್ತಿಲ್ಲ, ಹೋಗು. ಅಕ್ಕ ಊಟ ಮಾಡಕ್ ಬರ್ಬೇಕಂತ ಬಾ. ನೋಡು ಮತ್ತೆ ಹೇಳ್ ಕಳ್ಸತಿಕಿ ಕೂಟಾಗ ಅವ್ವ. ಎದ್ ಬಾ, ಅವನು ಇನ್ನೂ ಉಂಡಿಲ್ಲ, ಕಾಯಕತ್ತಲ್ಲಿ. ನನಗೆ ಬೇಡ, ನನ್ ಯಾವ ಊಟನೂ ಬೇಡ, ಏನು ಬೇಡ. ಸುಮ್ಮನೆ ಹೋಗ್ರಿ, ನಾನು ಒಬ್ಬಳನ್ನೇ ಇರಕ್ ಬಿಡ್ರಿ ಸ್ವಲ್ಪ ಹೊತ್ತು. ಜ್ಯೋತಿ ಆಕೆ ಬರೋವಲ್ಲು ಅಂತಂದು ಹೇಳೋಗು ಅವುಗೆ. ನಡಿ ಹೋಗೋಣ. ಹ್ಞೂ ಅಣ್ಣ, ನಾ ಏನು ಮಾಡ್ಬಾರ್ದು ತಪ್ಪು ಮಾಡಿದ್ದೀನಿ ಅಂತಂದು ಹಿಂಗೆ ಮಾಡ್ತಿದಾರೆ ಎಲ್ಲರೂ. ಮಾಡಿರೋದೆಲ್ಲ ಇವರೇ. ಇಷ್ಟ ಇಲ್ಲದ ಮದುವೆಗೆ ಒತ್ತಾಯ ಮಾಡಿ ಮದುವೆ ಮಾಡ್ಕೊಂಡು ಒಪ್ಸಿ, ಈಗ ನನಗೆ ಇಷ್ಟ ಇಲ್ದಿರೋದ್ರಿಂದ ನಾನು ಹಿಂಗಾಗ್ಲಿ? ಪವಿತ್ರ ಎದ್ಬಾರೆ ಹುಡುಗಿ, ಉಣ್ಣವಂತೆ. ಹೊತ್ತೆಷ್ಟಾಗೈತಿ ಅಂತ ಮಾಡಿದೀಯಾ? ನನಗೂ ಹೊಟ್ಟೆದ್ ಸಾವಾಗೈತಿ. ನನಗೆ ಯಾವ ಊಟನೂ ಬೇಡ, ಏನು ಬೇಡ. ನೋಡು, ಈಗ ಆಗಿರೋ ವಿಚಾರಕ್ಕೆ ಅದನ್ನೇ ಇಟ್ಕೊಂಡೀಗ ಉಣ್ಣೋದು ಬಿಡೋದು ಇದು ಮಾಡೋದು ಮಾಡಿದ್ರೆ ಮತ್ತೆ ಸರಿ ಅನ್ಸೋದಲ್ಲದು. ಒಟ್ಟಿಗೆ ಮೋಸ ಮಾಡಬಾರ್ದು, ಊಟದ ಮೇಲೆ ದರ್ಪ ತೋರಿಸ್ಬಾರ್ದು. ಎದ್ದು ಬರತ್ಕಲ್ಲಿ ಅಚ್ಚುಕಟ್ಟಾಗಿ. ನನಗೆ ಹೊಟ್ಟಸ್ತಲ್ಲವಾ, ಬೇಡ ನನಗೆ. ಏನು ಮಾಡೋಕ್ಕಾತಿ ಹುಡುಗಿಗೆ? ಹಂಗಂತೂ ಸಾಕಾಗೋಗೈತಪ್ಪ. ನೋಡಂತಡಿ, ಮಾತಾಡ್ತಾನೆ ಕುತ್ಕೊಂತ. ಪವಿತ್ರ ಪವಿತ್ರ ಇಲ್ಲ, ತಿರುಗಿಲ್ಲಿ. ಈ ಕಡೆ ನೋಡು ನನ್ನ. ಆ ಕಡೆ ಮಕ್ಕ ತಿರ್ಸ್ಕೊಂಡು ಕುತ್ಕೊಂಡ್ರೆ ಹೆಂಗೆ? ಕೇಳಿಸ್ತಾ ಐತಿ ಹೇಳವ. ನೋಡವ, ಈಗ ಆಗೋಗೋದೇನ ಆಗೋಗ್ಬಿಟ್ಟತಿ. ಈಗ ನಾವು ಅದನ್ನ ಇದು ಮಾಡೋಕ್ಕಾಗೋದಿಲ್ಲ. ಈಗ ಬೇಡ ಅಂತ ಹೇಳಿದ್ದೆ ನಾನು ಅವ್ರಿಗೆ ಬೇಡ ರೀ, ನಮ್ಮ ಹುಡುಗಿಗೂ ಇಷ್ಟ ಇಲ್ಲ, ಏನಿಲ್ಲ, ಆಕೆ ಒಳ್ಳೆನ ಕತ್ತಿದ್ದಾಳೆ, ಬೇಡ ಅಂತಂದು ಹೇಳಿದ್ದೆ ನಾನು ಅವ್ರಿಗೆ ಫೋನ್ ಹಚ್ಚಿ. ಈಗ ನೀನು ಹಂಗಂದು ಮೇಲೆ ನೀನು ಮತ್ತೆ ಅದನ್ನೇ ಇದು ಮಾಡ್ಕೊಂಡು ಕುತ್ಕೊಂಡ್ರೆ ಹೆಂಗೆ? ನಾನು ಮೊದಲೇ ಹೇಳಿದೆ ನಿಮಗೆ, ಅವ್ನು ಯಾಕೋ ಒಂಥರ ಆಡ್ತದಾನೆ, ಒಂದು ನೋಡೋ ದೃಷ್ಟಿನೇ ಸರಿ ಇಲ್ಲ ಅಂತಂದು. ನನ್ನ ಮಾತೇ ಕೇಳಿಲ್ಲ ಅವಾಗ ನೀವು, ನನ್ನ ಮೇಲೇನೆ ಇದು ಮಾಡಿದ್ರಿ. ಈಗ ನೋಡ್ರಿ, ಅಲ್ಲೇ ಹುಡುಗಿ ನಮಗೇನಾರು ಗೊತ್ತಿತ್ತಾ? ಮೊದಲಿಂದಾನೇ ಏನಾರು ಪರಿಚಯ ಇದ್ರೆ ಬಿಡಪ್ಪ, ಅದ್ಲಾಗಿ ಗೊತ್ತೈತಿ ಅಂತಂದು ಅನ್ಕೋಬಹುದು. ಹೊಸ ಸಂಬಂಧ ಹೆಂಗ್ ಗೊತ್ತಾಕತಿ ಹೇಳಿ ನಮಗೆ? ಅಕ್ಕಪಕ್ಕದವ್ರು ಏನು ಬಾಯ್ ಬಿಡ್ತಾರ? ಅವರು ಬಾಯ್ ಏನು ಬಿಡೋದಿಲ್ಲ. ಅಲ್ಲ, ನಮಗೇನಾರು ಗೊತ್ತಿತ್ತೇನ ಹುಡುಗಿ ಅವ್ನು ಹಂಗದಾನೆ, ಅವ್ನ ನಡವಳಿಕೆ ಹಂಗೈತಿ ಅಂತಂದು? ಹೋದಾಗ ವಿಚಾರಿಸಿದ್ವಿ, ಅಕ್ಕಪಕ್ಕದವ್ರು ಏನು ಉಸಿರು ಬಿಡ್ತಾರ? ಅವ್ರ ಅಪ್ಪ ಅವ್ವ ಅಂತೂ ಒಂದು ಉಸಿರು ಬಿಡೋದಿಲ್ಲ. ಯಾಕೆಂದ್ರೆ ಮಕ್ಕಳಿಗೆ ಒಳ್ಳೇದಾದ್ರೆ ಸಾಕು ಅಂತ ಅವ್ರಿಗೆ ಇರ್ತೈತಿ. ಮಗ ಹಾಳಾದ್ರೆ ಬರೋ ಸೊಸನಾರ ಚಂದ ನೋಡ್ಕೊಂಡು ಒಕ್ಕಳೆ ಮಂತನ ನಡ್ಸ್ಕೊಂಡು ಒಕ್ಕಳೆ ಅನ್ನೋದು ಅವ್ರಿಗೆ ಇರ್ತೈತಿ. ಅದೇನ್ ಮಾಡ್ತೀಯ? ನಾವು ಹೆಣ್ಣತ್ತಾರಲ್ವಾ, ನಾವು ಹೆಣ್ಮಕ್ಳು ಬಂದಾದ್ಮೇಲೆ ಅಲ್ಲ ಗೊತ್ತಾಗೋದು, ಅಲ್ಲಿಗೆ ಹೋದ್ಮೇಲೆ ಮದುವೆ ಆದ್ಮೇಲೆ ಹಿಂಗೆ ಹಿಂಗೆ ಅಂತಂದು. ಅವಾಗ ಅನ್ಭವಿಸೋರು ಯಾರು ಹೇಳು? ಹೆಣ್ಣು ಎತ್ತಾರು, ಹೆಣ್ಣಿನ ಕಡೆಯವರು, ಹೆಣ್ಣು ಹಿಂಗೆ. ಅಕ್ಕಪಕ್ಕದವರು ಉಸಿರು ಬಿಡೋದಿಲ್ಲ, ಅನುಭವಿಸ್ಕೊಂಡು ಬಿಡು ಅಂತ ಅಂತಾರೆ. ಇದು ಹಿಂಗೆಲ್ಲ ಹಾಕವೆ. ನಮಗೂ ಗೊತ್ತಿಲ್ದಂಗೆ ಏನೋ ಒಂದು ತಪ್ಪು ಆಗೋಗ್ಬಿಟ್ಟತಿ. ಏನು ಮಾಡೋಕ್ಕಾಗೋದಿಲ್ಲ. ಈಗ ಆಗೋಗೋದೇನ ಆಗೋಗೈತಿ. ಈಗ ಎದ್ದು ಬಾ ಆತು. ಅವ್ರಿಗೆ ಫೋನ್ ಹಚ್ಚಿ ಹೇಳಿದನ್ ಬಾ, ನಾನು ಮದುವೆ ಬೇಡ ಅಂತಂದು, ನಮ್ಮ ಹುಡುಗಿಗೆ ಇಷ್ಟ ಇಲ್ಲ ಅಂತಂದು ಹೇಳಿದಾನೆ. ಕ್ಯಾನ್ಸಲ್ ಆಯ್ತು ಅಂತಂದು ಅವರು ಸುಮ್ಮನಾಗಿದ್ದಾರೆ. ಈಗ ಅವರು ಬೇರೆ ಕಡೆ ನೋಡ್ಕೊಂತಾರಂತಗ. ಬಾ, ಈಗ ಅದಕ್ಕೆ ಇದು ಮಾಡ್ಕೊಂತ ಕುತ್ಕೊಳೋದಲ್ಲ. ಅವ್ವ, ನಿನಗೆ ಏನೋ ಹೇಳ್ಬೇಕು ನಾನು. ಸರಿ ಬಾ, ಅದು ನನಗೇನಂತ ಗೊತ್ತಾಗೈತಿ, ಅದು ನಾನು ಮಾತಾಡ್ತಾನಂತೆ. ಈಗ ಬಾ, ಹೊತ್ತಾಗೈತಿ, ಉಣ್ಣವಂತೆ. ನಾನು ನಿಮ್ಮ ಅಪ್ಪನ ಹತ್ರ ಮಾತಾಡ್ತಾನೆ ಅದ್ರ ಬಗ್ಗೆ. ಸರಿ. ಲೇ ಪ್ರೇಮಿ, ನಂದಂಚೂರು ತಲೆ ನೋಡ್ಲೆ, ಯಾಕ ಭಾಳ ಕಡಿಯಾಕತೈತಿ, ಒಂಥರ ನುಣು 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 ಅನ್ನಕತ್ತೈತವ. ಹ್ಞೂ ಕಣ್ ತಗೊಳ್ಳೆ ರೇಣಕ್ಕ, ಎಲ್ಲ ಅರ್ದು ನಾನು ತಲೆ ನೋಡ್ತಾನೆ ಅಂತಂದು ಕಾಂಟ್ಯಾಕ್ಟ್ ತಗೊಂಡು ನಾನು ತಗೊಳ್ರತ್ಲಾಗೆ. ಹೋಗ್ರೆ ನಮ್ಮವ್ವ, ಇಲ್ಲಿ ನಿಮ್ದು ತಲೆ ಎಲ್ಲ ನೋಡ್ಬಂದು ನಾನು ಅದೇ ಕೈನಾಗೆ ಹುಣ್ಬೇಕು. ನನಗೆ ಒಂಥರ ವ್ಯಾಕ್ ಅನ್ಸ್ತತವ. ತಿಗೆವ, ನಾನು ನೋಡೋದಿಲ್ಲವ. ಸ್ವರಾಜಿ ಫಸ್ಟ್ ನಾನು ಮುಗ್ಸವ ನೀನು. ಅಯ್ಯೇ ಆ ತಗೊಳ್ರವ, ನೀವೇ ನೋಡ್ಕೇಳ್ರಿ. ನಮ್ದೆಲ್ಲ ಎಲ್ಲಿ ನೋಡ್ತೀರಲ್ರಿ ನೀವು? ಬಾ ನೀನು ಮನೆ ತಕ್ಕೆ, ಅದು ಬೇಕು ಇದು ಬೇಕು ಅಂತಂದು ಆವಾಗ ಹೇಳ್ತಾ ನಿನಗೆ. ಏನ್ರವ ಆರಾಮಾಗಿ ಕುಂತ್ಬಿಟ್ಟಿರ ಎಲ್ಲರೂ? ಏನಿಲ್ಲ ಬಾರೆ ಪಾರಕ್ಕ, ಒಂಚೂರು ತಲೆ ಯಾಕೋ ಕಡಿಯಕತ್ತಿತ್ತವ, ಯಾಕೋ ದುಳು ದುಳು ಅನ್ನಂಗಕ್ಕತ್ತ. ಅದಕ್ಕೆ ಒಂಚೂರು ಸರೋಜಕ್ಕೆ ನೋಡು ಅಂತ ಅಂದೆ. ಆಕೆ ಅದಕ್ಕೆ ನೋಡಕತ್ತಿದ್ಲು. ಅಲ್ಲೇ ಪ್ರೇಮಿ, ಕಾಡಿದ್ದಕ್ಕೈತಲ್ಲ ತಲೆ ಬುಲ್ಡೆ ಅನ್ನೋದು, ಅದ್ರಾಗೆ ಏನಾರು ಯಾವ ಪ್ರಾಣಿಗಳನ್ನ ಏನಾರು ಸೆಕೆ ಅಂತಿದ್ಯೇನೆ? ಸಿಂಹ, ಹುಲಿ, ಚಿರತೆ, ದುಳು ದುಳು ಅನ್ನಕ್ಕೆ?
ನೋಡೋದು ಮತ್ತೆ. ಏ ಗಿರ್ಜಿ ಬಾಯಿ ಮುಚ್ಕೊಂಡು ನಿಂತ್ಕಳೆ. ಈಕೆ ಬಾಕಿ ಇಲ್ದಾರವನ್ನೆಲ್ಲ ಮಾತಾಡ್ತಾಳ ಹಂಗೆ. ಅಯ್ಯೋ ನನ್ನ ಪ್ರೇಮ ಡಾರ್ಲಿಂಗ್, ಯಾಕೆ ಈ ಸಿಟ್ಟು, ಯಾಕೆ ಈ ಕೋಪ? ಈ ಕೋಪ ಸಿಟ್ಟು ಎಲ್ಲ ಬರೀ ಪುಸ್ತಕದ ಬದನೆಕಾಯಿ. ಇದನ್ನೆಲ್ಲ ಬಿಟ್ಟು ಯಾವಾಗಲೂ ನೀನು ನಗುತ್ತಿರು. ನಿನ್ನಂತಕ್ಕೆ ಒಬ್ಬಳು ಊರ್ನಾಗ ಇದ್ಬಿಟ್ರೆ ನಗದೆಯ ಹುಚ್ಚದ್ದೋಗ್ಬೇಕು ನೋಡಂಗೆಯ. ಏ ಹೋಗ್ಲಿ ಬಿಡ್ಲೆ ಕಿರ್ಜಿ, ನೀನಂತೂ ನೀನು ತೀರಾ ತಲೆಡಿಸ್ತೀವ. ಹೂನೆ ಪರಕ ಆಕಿಗೆ ನಾನು ತಲೆ ತಿನ್ಲಿಲ್ಲ ಅಂತ ಅಂದ್ರೆ ಸಮಾಧಾನ ಆಗೋದಿಲ್ಲ ಆಕಿಗೆ. ಹಿಂಗ್ ಯಾಕಂತೀಯ ಪ್ರೇಮ ಡಾರ್ಲಿಂಗ್? ಸರೋಜಿ, ನೀನು ಆಕಿ ತಲೆಗಿಂದ ಏನ್ ತೆಗೆದು ತೆಗೆದು ಒಂದು ಡಬದಾಗ ಹಾಕಿ ಕೊಟ್ಬಿಡು. ಅದನ್ನೇ ರಾತ್ರಿಕಿಗೆ ಏನಿನ್ ಹುಳಿ ಸಾರು ಮಾಡ್ಕೊಂಡು ಮುದ್ದೆ ಮಾಡ್ಕೊಂಡು ಹುಂಡ್ಲಿ. ಎಲ್ಲ ಗಿರ್ಜಿ, ನನ್ನನ್ನು ಕಾಡಿಸಿ ಯುದ್ಧಕ್ಕೆ ಸಿದ್ಧಳಾಗು ಅಂತ ಎನ್ನುತ್ತಿದ್ದೀಯಾ? ಬಾರ್ಲೆ ನಾನು ನಿನ್ನ ನೋಡ್ಕೊಂತೀನಿ. ಸರೋಜಿ, ಆ ಹೇನಿಂದು ಡಬ್ಬ ತಂಬರ್ಲೆ ಇಲ್ಲಿ. ಆ ಹೇನೆಲ್ಲ ಹುಳಿ ಮಾಡಿ ಈಕಿಗೆ ಸುರು ಬಿಡ್ತಾನಂಗೆ ಬಾಯಿನಾಗಂಗೆ. ಇದ್ಯಾಕ್ಲಿ ಪ್ರೇಮಿ ಮಗ ಹಂಗೆ ಇಟ್ಕೊಂಡದೀಯಾ? ಹೋಲ್ ತಿಂದಾರಂಗೆ ಇವೆಲ್ಲ ಯಾಕೆ ಹಿಂಗೆ ಹೊಲ್ ಕಿಸ್ಕೊಂಡು ಕುಂತದಾವೆ? ಪ್ರೇಮಿ ಮುಗಿ ತಗೊಳಕ್ ನಿನ್ ಕತೆ ಈಗ. ಬಂದ್ಲು ನೋಡು ಮುದುಕಿ, ಕಾಯ್ತಿದ್ ನಾನು ಯಾಕೋ ಬರ್ಲಿಲ್ಲಲ್ಲ ಅಂತಂದು ನಂದೊಂದು ಎಳ್ಳಿಡ್ಲಿ ಅಂತಂದು ಬಂದು ಬಿಡ್ತಾಳಂಗೆ. ಪ್ರೇಮಿ ಸುಮ್ನಿರ್ಲಿ ಅತ್ಲಾಗೆ, ಆ ಮುದುಕಿ ಕುಟಗೇನು ಅದೇನೋ ಕಾರ್ತ್ ಅರ್ಧ ಕೊಡಿಸ್ಕೊಂಡ್ರು ಅಂದಂಗೆ ಸುಮ್ಮನೆ ಎದಕ್ಕೆ ಮಾತಾಡ್ತೀಯ? ಸುಮ್ನಿರತ್ಲಾಗೆ. ಏ ಬಿಡಾಡಿ ಸರೋಜಿ, ನಂದು ಒಂಚೂರು ತಲೆ ನೋಡ್ಬರ್ಲೆ, ಯಾಕೆ ಕಡಿತತಿ? ಅಯ್ಯೋ ನಮ್ಮವನೇ, ಈಗ ನಿನ್ ನೋಡಿದ್ದಲ್ದಲೆ ಆ ಮುದುಕಿದ್ ಬೇರೆ ನೋಡ್ಬೇಕಂತೆ. ಆಮೇಲೆ ರೇಣವು ಬೇರೆ ಕ್ಯೂನ್ಯಾಗ ನಿಂತಿದ್ದಾಳೆ. ಏನ್ ನನ್ನೇ ತಲೆ ನೋಡ ಕಾಂಟ್ಯಾಕ್ಟ್ ಇಟ್ಕೊಂಡ ನಿಂತ ಮಾಡ್ಕೊಂಬಿಟ್ಟಿರೇನ್ರ ನೀವು? ಬಿಡಾಡಾರ. ಏ ಅಮ್ಮ, ನಾ ತಲೆಗಿಲೆಲ್ಲ ನೋಡೋದಿಲ್ ಬಿಡು. ಬೇಕಿದ್ರೆ ನಿನ್ ಸೊಸೆ ಹತ್ರಕ್ಕೆ ಹೋಗಿ ನೋಡ್ಸ್ಕೆ ಹೋಗು. ಏನೋ ತಲೆ ನೋಡ್ಬಾ ಅಂದಿದ್ದಕ್ಕೆ ನನ್ನ ಸೊಸೆ ಯಾವಂದ ಜೊತೆ ಓಡೋಗಿದ್ದಾಳೆ ಅಂತ ನಂತೀಯ? ಏ ಬಿಡಾಡಿ, ಮತ್ ನಿನ್ನ ಸಿಗುದು ತೋಣ ಕಟ್ಬಿಡ್ತಾನ ನೋಡಂಗೆ. ನಿನ್ನ ಚರ್ಗಿ ಚಲ್ದು ಬಿಡ್ತಾನ ಊರ್ ಮುಂದೆ ಮತ್ತೆ. ಸರೋಜಿ, ನೀನ್ ಹೇಳಿದ್ದ ಮುಗಿ ಕೇಳಿಲ್ಲ, ಏನೇನೋ ಮಾತಾಡ್ದತ್ ನೋಡಲ್ಲಿ. ತೋ ಈ ಕೆಪ್ ಮುದುಡಿ ಜೊತೆಗೆ ಏನವ ಓಕಾನವ ಪ್ರೇಮಿ ನಾನು. ಏಯ್ ನಿಂತ್ಕೊಳ್ಳೆ. ಏ ಬಿಡಾಡಿ, ನನ್ ಸೊಸೆಗೆ ಓಡೋಗಿದ್ದಾಳೆ ಅಂತ ನಂತೀಯ? ನಿಂತ್ಕೊಳ್ಳೆ. ಸರೋಜಕ್ಕ, ಓಡು ಓಡು, ಹಿಂದೆನೆ ಬಂತ ಮುದುಕಿ. ಏನ್ ಕಾಡ್ದತವ ಈ ಕೆಪ್ ಮುದುಕಿ. ಏ ಫಸ್ಟ್ ಇದಕ್ಕೆ ಒಂದು ಮಷಿನ್ ತಂದು ಹಾಕ್ಬೇಕು ನೋಡ್ ಕಿವಿಗೆ. ಹೇಳ್ರಿ, ಏನ ಮಾತಾಡ್ಬೇಕು ಅಂದ್ರಲ್ಲ, ಬಾಯಿಲ್ ಕುತ್ಕೋ ಬಾ. ಹೇಳ್ರಿ ಏನ್ ವಿಚಾರ ಅದ? ಶಾರದಾ, ನಾವು ಮಗಳ ವಿಚಾರದಾಗೆ ಭಾರಿ ತಪ್ಪು ಮಾಡ್ಬಿಟ್ವಿ ಅಂತ ಅನ್ನಿಸ್ತಾ ಇತ್ತು ನನಗೆ. ಆಕಿ ಹೇಳೋದಾಗಲೇ ನಾವು ಕೇಳ್ಬೇಕಾಗಿತ್ತೇನಪ್ಪ. ಹ್ಞೂನ್ರಿ, ನನಗೂ ಹಂಗೆ ಅನ್ನಿಸ್ತು. ಆದ್ರೆ ಏನ್ ಮಾಡೋದು, ನಮ್ದು ಕೆಲವೊಂದು ಜವಾಬ್ದಾರಿಗಳು ಇರ್ತಾವೆ ಅಂತಂದೇಳಿ ನಾವು ದೊಡ್ಡವರು ಅಂತ ಅನ್ಕೊಂಡು ಒಂದೊಂದ್ಸರಿ ಬುದ್ಗೇಡಿ ತರ ವರ್ತನೆ ಮಾಡ್ಬಿಡ್ತಾವೇನೋ ಅಂತ ಅನ್ನಿಸ್ತತ್ ನನಗೂ. ಏನೋ ಬಿಡ್ರಿ ಅತ್ಲಾಗೆ, ಆಗಿದ್ದಾಗೋತು. ಏನ್ ಮಾಡ್ಕಕತ್ತ ಈಗ? ಅದನ್ನೇ ಚಿಂತೆ ಮಾಡ್ಕೊಂತಿರಕತ್ತ. ಮತ್ತೆ ಹೇಳಿದೆ ಅವರಿಗೆ, ಫೋನ್ ಹಚ್ಚಿದ್ದ? ಹ್ಞೂನ್ರಿ, ಅವ್ರಿಗೂ ಫೋನ್ ಹಚ್ಚಿ ಹೇಳಿದಂತ ಅಲ್ರಿ, ನಮ್ಮ ಹುಡುಗಿಗೂ ಇಷ್ಟ ಇಲ್ಲ, ಯಾಕೋ ನಮಗೂ ಈ ಸಂಬಂಧ ಆಗು ಬರವಲ್ದು, ಬ್ಯಾಡ ಅತ್ಲಾಗೆ ಇಲ್ಲಿಗೆ ನಿಲ್ಸ್ಬಿಡನ್ರಿ ಅಂತಂದು ಹೇಳಿದೆ. ಅವರು ಒಪ್ಕೊಂಡು ಸುಮ್ಮನಾದ್ರೆ ಅದು ಇದು ಅಂದ್ರು. ಆಮೇಲೆ ಮತ್ತೆ ನಾನು ಕಡಾಖಂಡಿತವಾಗಿ ಇಲ್ಲೇ ಆಗದೇ ಇಲ್ಲ ಅಂತ ಅಂದೆ. ಹಂಗಾಗಿ ಸುಮ್ಮನಾದ್ರೆ ತಾಳ್ರಿ, ಏನು ಚಿಂತೆ ಇಲ್ಲ ಈಗ. ಹೌದಾ, ಒಳ್ಳೆ ಕೆಲಸ ಮಾಡಿದಿ ತಗಾತ್ಲಾಗೆ. ಶಾರದಾ, ನಿನ್ನೊಂದು ಮಾತು ಕೇಳ್ಬೇಕು ಅಂತ ಅನ್ಸಕತ್ತದ ನನಗೆ. ಕೇಳಲಾ? ಅಯ್ಯೋ ದೇವ್ರಿ, ಇದ್ಯಾಕ್ರಿ ಕೇಳ ಅಂತಂದು ಅಂತಿರಲ್ಲ, ಏನು ಹೇಳ್ರಿ ಇದು? ನನಗೆ ಅನ್ನಿಸ್ತತಿ, ನನ್ನ ಮಗಳು ಎಲ್ಲಿ ಇಷ್ಟಪಟ್ಟದವಳೋ ಅಲ್ಲೇ ಮಾಡಿಕೊಟ್ರೆ ಚಲೋ ಇರ್ತಾಳೇನೋ ಅಂತಂದು. ಮತ್ತೆ ನಿನ್ನ ಅನಿಸಿಕೆ ಏನು, ಅಭಿಪ್ರಾಯ ಏನು ನಿಂದು? ಏನು ಮಾಡೋದ್ರಿ, ಮತ್ತೆ ಆಕೆನೂ ಇಷ್ಟಪಟ್ಟದನಿ ಅಂತ ಅಂತಾಳೆ. ಮತ್ತೆ ಈಗ ಊರು ತುಂಬ ಸುದ್ದಿ ಆಗೈತಿ. ಮತ್ತೆ ಈಗ ನಾವು ಈಗಲೂ ಮಾಡ್ಕೊಡ್ಲಿಲ್ಲ ಅಂತಂದ್ರೆ ಮತ್ತೆ ತಪ್ಪಾಕತ್ತದು. ನೋಡ್ರಿ, ಮಾತಾಡ್ರಿ. ಮತ್ತೆ ಹುಡುಗನ ಕಡೆಯವರಿಗೆ ಬರ್ತಾರನ ಕೇಳಿ ನೋಡ್ರಿ. ಆಕೆ ಹತ್ರನೇ ನಂಬರ್ ಇಸ್ಕೊಂಡು ಫೋನ್ ಹಚ್ಚಿ ಮಾತಾಡಿ ನೋಡ್ರಿ. ಮತ್ತೆ ನಿನಗೆ ಒಪ್ಪಿಗೆನ ಹಂಗಾದ್ರೆ? ಒಪ್ಪಿಗೆ ಅನ್ನೋಕ್ಕಿಂತ ಈಗ ಮಗಳು ಚಂದಾಗಿರ್ಬೇಕಲ್ರಿ. ಈಗ ಒಂದು ಕಡೆಗೆ ಈಗ ಮೊದ್ಲಿಂದು ಹಿಂಗಾತು, ಮತ್ತೆ ಎರಡನೇದು ಹಂಗೆ ಆಗಬಾರ್ದಲ್ಲ. ಹಂಗಾಗಿ ಈಗ ಆಕೆ ಇಷ್ಟಪಟ್ಟದಾಳೆ, ಮತ್ತೆ ಎಲ್ಲ ನೋಡಿ ಮಾಡಿ ಮಾಡ್ಬೇಕು. ಮತ್ತೆ ಈಗ ಆತ್ ತಗೊಳ್ರಿ, ಮಾಡೋಣಂತ್ವಿ. ಸರಿ, ಹಂಗಾರೆ ಬೆಳಿಗ್ಗೆ ಮಾತಾಡಿ ಮತ್ತೆ ಬರೋಕೆ ಹೇಳ್ತಾನೆ, ನೋಡೋಣ. ರೀ, ಅತ್ಲಾಗೆ ರಮೇಶಂದು ಜೊತೆಗೆ ಕೂಡಿ ಮದುವೆ ಮಾಡಿದ್ ಹಾಕತ್ತೇನಪ್ಪ? ಅತ್ಲಾಗೆ ಖರ್ಚು ಹೋಗುತ್ತು. ಸುಮ್ಮನೆ ಈಗ ಅದೊಂದ್ಸರಿ ಇದೊಂದ್ಸರಿ ಅಂತಂದು ಎಲ್ಲಿ ಮಾಡಕ್ ಹೋಗಿರ್ರಿ? ಇತ್ಲಾಗೆ ಮಾಡನ್ರ? ಹೆಂಗ್ ಮಾಡನ್ರಿ? ಫಸ್ಟು ಈ ಮಗಳದು ಮಾಡೋಣ, ಎರಡು ಒಟ್ಟಿಗೆ ಬೇಡ. ಓಡಾಡಕ್ಕೆ ಮಾಡಕ್ಕೆ ಎಲ್ಲದಕ್ಕೂ ತೊಂದರೆ ಕತಿ. ಆಮೇಲೆ ನಿಧಾನಕ್ಕೆ ಅವಂದು ಮಾಡೋಣಂತೀವಿ. ಇನ್ನು ಹುಡುಗಿ ಗಿಡ್ಗಿ ಎಲ್ಲ ಹುಡುಕ್ಬೇಕಲ್ಲ, ಒಂದೇ ಸರಿಗೆ ಆಗ್ಬಿಡ್ತತ. ರೀ, ಏನಿಲ್ಲ, ನಿಮ್ಮ ಹತ್ರಕ್ಕೆ ಒಂದು ವಿಚಾರ ಮಾತಾಡೋಣ ಅಂತ ಅಪ್ಪ. ನೀವೇನಂತೀರ ಏನ? ಏನ್ ಹೇಳಲೆ ಶಾರದಾ ಅದು? ಅದೇ ರೀ, ಹುಡುಗಿ ಅಂತ ಅಂದ್ರಲ್ಲ, ಮತ್ತೆ ನೋಡ್ಬೇಕು ಅಂತಂದು. ಹುಡುಗಿ ಏನು ನೋಡೋದು ಬೇಡ ಅನಿಸ್ತತಪ್ಪ ನನಗೇನೆಯ. ಆಕಿ ರೇಣ ಓದಾಳಲ್ರಿ,
ರೇಣವನ್ ಮಗಳು ಜಾನಕಿ ಅಂತಂದು ಹುಡುಗಿ ಭಾಳ ಚೆನ್ನಾಗೈತ್ರಿ. ಓದೈತಿ, ಡಿಗ್ರಿ ಮುಗಿಸತ್ ಅದುವ, ಈಗ ಮುಗಿಸ್ಕೊಂಡು ಊರಿಗೆ ಬಂದತಿ. ಭಾಳ ಚೆನ್ನಾಗೈತ್ರಿ. ನನ್ನ ಮಗನಿಗೆ ಒಳ್ಳೆ ಜೋಡಾಕತ್ ನೋಡ್ರಿ ಹುಡುಗಿ. ಮತ್ತು ಮಾತಾಡಿ ನೋಡಣ್ರ ಒಂದ್ಸರಿ. ರೇಣಕ್ಕನ್ ಮಗಳ ನಾನೇ ನೋಡಿಲ್ಲಲ್ಲೇ. ಚೆನ್ನಾಗದಳ, ನೀನ್ ನೋಡಿದ್ದೆ ಹೆಂಗಾರೆ? ಮಾತಾಡ್ಸಿದೀಯಾ? ಹ್ಞೂನ್ರಿ, ಒಂದ್ಸರಿ ಇದು ಮಾರ್ಕೆಟ್ನಾಗ ಒಂದ್ಸರಿ ಸಿಕ್ಕದ್ಲು, ನೋಡಿದನಿ. ಭಾಳ ಚೆನ್ನಾಗಿತ್ತು ಹುಡುಗಿ, ಚೆನ್ನಾಗೂ ಮಾತಾಡ್ತೈತಿ. ನನಗೇನ ಒಳ್ಳೆ ಜೋಡಿ ಅಂತ ಅನ್ನಿಸ್ತತಪ್ಪ. ನೋಡಂತಗ ಫಸ್ಟು ಮಗಳದೊಂದು ಮುಗ್ಸನ, ಆಮೇಲೆ ಮಾತಾಡಿದ್ರಾಕತ್. ಈಗಲೇ ಇನ್ನು ಏನು ಮಾತಾಡಕ್ ಹೋಗ್ಬೇಡ, ನೋಡೋಣಂತೆ ಮುಂದಕ್ಕೆ. ಆಯ್ತ್ರಿ, ಹಂಗಾರೆ ಮಾತ್ರೆ ತಗಂದ್ರ? ಮತ್ತೆ ಮಕ್ಕಳ್ರಿ, ಮತ್ತೆ ಹೊತ್ತಾ ತಲೆಯ. ಹ್ಞೂ ಮಾತ್ರ ತಗೊಂಡದಂತ. ಬಾ ಮಕ್ಕ ಬಾ ನೀನು. ಹ್ಞೂನ್ರಿ, ಮಕ್ಕಂತಂತಾಳ್ರಿ, ಮಕ್ಕಳ್ರಿ ನೀವು.